ಹುಬ್ಬಳ್ಳಿಯಲ್ಲಿ ಜೆಸಿಬಿಗಳ ಘರ್ಜನೆ, 47 ಮನೆಗಳು ನೆಲಸಮ. ದಾಖಲಾತಿ ನೋಡದೆ ಮನೆ ಕಟ್ಟಿಕೊಂಡವರ ಬದುಕು ಬೀದಿಗೆ. ಹುಬ್ಬಳ್ಳಿಯ ಬೆಂಗೇರಿಯ ಉದಯನಗರದಲ್ಲಿ ಮನೆಗಳ ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದು, ಅಕ್ರಮವಾಗಿ ಕಟ್ಟಿದ್ದ ಮನೆಗಳನ್ನು ತೆರವುಗೊಳಿಸಲಾಗಿದೆ. ಸಿಕಂದರ್ ಅನ್ನೋ ವ್ಯಕ್ತಿ ತನ್ನದೇ ಭೂಮಿ ಅಂತ ಮಾರಾಟ ಮಾಡಿದ್ದು, ಜಾಗಕ್ಕಾಗಿ ಸಾವಿರಾರು ರೂಪಾಯಿ ಹಣ ನೀಡಿದ ನಿವಾಸಿಗಳು ಇದೀಗ ರಾಮರಾವ್ ಸಬನೀಸ್ ಅನ್ನೋರಿಗೆ ಈ ಜಾಗ ಸೇರಿದ್ದು, ಮೂಲ ದಾಖಲಾತಿ ನೋಡದೆ ಮೋಸ ಹೋಗಿದ್ದಾರೆ ಜನರು. ಹೀಗಾಗಿ ಕಳೆದ 20-25 ವರ್ಷಗಳ ಹಿಂದೆ ಇಲ್ಲಿಯೇ ವಾಸವಾಗಿದ್ದ ಜನರು ಮನೆಗಳಲ್ಲಿನ ವಸ್ತುಗಳನ್ನೆಲ್ಲ ಬೀದಿಯಲ್ಲಿಟ್ಟು ನಿವಾಸಿಗಳು ಇದೀಗ ಹೊರಗಡೆ ನಿಂತಿದ್ದಾರೆ. ಜಾಗ ತೆರವು ಮಾಡುವಂತೆ ರಾಮರಾವ್ ಸಬನೀಸ್ ಹೇಳಿದ್ರು. ತೆರವು ಮಾಡದೇ ಇದ್ದಾಗ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ರಾಮರಾವ್ ಸಬನೀಸ್ ಸುಪ್ರೀಂ ಕೋರ್ಟ್ ರಾಮರಾವ್ ಪರ ತೀರ್ಪು ನೀಡಿದ್ದು, ಈ ಹಿನ್ನೆಲೆಯಲ್ಲಿಂದು ಮನೆಗಳ ತೆರವಿನ ಕಾರ್ಯಾಚರಣೆಯನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಮಾಡಲಾಗಿದೆ. ಕೇವಲ 4 ದಿನಗಳ ಕಾಲ ಅಷ್ಟೇ ಕಾಲಾವಕಾಶ ನೀಡಿದ್ದು, ಈಗ ನಾವು ಬೀದಿಗೆ ಬಂದಿದ್ದೇವೆ ಅಂತ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಫಸ್ಟ್ ಈ ಸ್ಲಮ್ ಬೋರ್ಡ್ನವರು ಅವ್ರು ಕಟ್ಟಿಕೊಟ್ಟಾರ, ಆಶ್ರಯ ಮನೆ ಅಂತ ಹೇಳಿ ಅವ್ರು ಕಟ್ಟಿದ್ದ. ಅನಂತಕುಮಾರ್ ಫಂಡಿನಾಗ ಜಗದೀಶ್ ಶೆಟ್ಟರು ಉದ್ಘಾಟನೆ ಮಾಡಿ ಪಾಯ ಪೂಜೆ ಮಾಡಿ ಅವ್ರು ಕಟ್ಟಿಕೊಟ್ಟಿದ್ದಾರೆ. ಯಾವಾಗ ಸರ್ ಇದು ಕಟ್ಟಿಕೊಟ್ಟಿದ್ದು? 2023 ಕಟ್ಟಿಕೊಟ್ಟಿದ್ದು. 2023 ಈಗ ಏಕಾಏಕಿ ಬಂದ ಅಲ್ಲ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರಾ? ಹೆಂಗೆ? ಏನಿಲ್ಲ ರೀ. ಅಂದ್ರೆ ಈಗ ಡೆಮಾಲಿಷನ್ ಮಾಡ್ತೀವಿ 2 ವರ್ಷದಿಂದ ನಾವು ತೆಗಿತೀವಿ ಅನ್ಕೊಂತ ಬಂದ್ರ ಡೇಟ್ ಕೊಟ್ಟಿಲ್ಲ ಅವರು. ಡೇಟ್ ಕೊಟ್ಟು ಆಮೇಲೆ ಒಮ್ಮಕ್ಳೆ 4ನೇ ತಾರೀಕಿಗೆ ಇದು ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ಈಗ ಡೆಮಾಲಿಷನ್ ಮಾಡ್ತೇನಂತೆ ಒಂದ್ ಸ್ವಲ್ಪ ಕಾಲಾವಕಾಶ ಏನಾರ ಕೊಟ್ಟಿಲ್ಲ? ಏನಿಲ್ಲ. 4ನೇ ತಾರೀಕಿಗಿಲ್ಲ. 4ನೇ ತಾರೀಕು ಅಂದ್ರೆ ಹೋದ ತಿಂಗಳು 4ನೇ ತಾರೀಕು ಇದೇ ತಿಂಗಳು 3 ದಿನ ಟೈಮ್ ಕೊಟ್ಟಿವಿ. 3 ದಿನದಾಗ 4ನೇ ತಾರೀಕಿಗೆ. ಓ ಹಂಗ. 3 ದಿನ ಟೈಮ್ ಕೊಟ್ಟಿದ್ರು ಅಷ್ಟೇ. ಅಲ್ಲ ಈಗ ತಿಂಗಳು ಕೇಳಿದೀವಿ ನಾವೆಲ್ಲ ಸಾಮಾನು ತಗೊಳಕ್ಕೆ. ಈಗ ಟೋಟಲ್ ಎಷ್ಟು ಮನೆ ಇದ್ದು ಸರ್ ಇಲ್ಲಿ? 28 ಮನೆ ಇದೆ. 28 ಮನೆ. ಈಗ ಟೋಟಲಿ 28 ಒಂದು 30 ಮನೆ ಇದೆ. ಅವು ಆ ಕಡೆ ಅವು ಡೆಮಾಲಿಷನ್ ಅಂದ್ರೆ 28 30 ಹೆಚ್ಚು ಕಡಿಮೆ ಒಂದು 60-65 ತನಕ ಬಂತ್ರಿ. 65. ಈಗ ಪೂರ್ತಿ ಎಲ್ಲಾರು ಮನೆ ಏಕಾಏಕಿ ಒಡೆದು ಹೊರಗೆ ಹಾಕಿದ್ರೆ ಎಲ್ಲಾರು ಬೀದಿ ಪಾಲಾದಿವಲ್ರಿ, ಮತ್ತೇನ್ ಮಾಡ್ಬೇಕ್ರಿ? ಮತ್ತೆ ಕಟ್ಟಿ ಕೊಡೋರು ಅವ್ರೆ, ಮತ್ತೆ ಮಾಡೋರು ಅವ್ರ, ಕೇಳೋರು ಅವ್ರ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಇರಾಕತ್ತ? ನಾವು 25 ವರ್ಷ ಆಯ್ತು. 25. ನಿಮ್ಮ ಹೆಸರು ಸರ್? ಅಂತೋನಿ. ಏನಾಯ್ತು ಸರ್? ಅವ್ರಲ್ರಿ ಆಮಂದ್ರಲ್ಲ ಕೆ ಮಹೇಂದ್ರ ಅಂತ ಇಕ್ಕಿದ್ರಲ್ಲ, ಅದು ನೋಡಿದೆ ಸರ್. ಬಟ್ ಯಾವುದಕ್ಕೆ ನೋಡಿದೆ, ಅವ್ರು ಬಂದಿದ್ದೆ.